ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಹನುಮಂತನಿಗೂ ಸಿಂಧೂರಕ್ಕೂ ಏನು ನಂಟು ಅಂತ ತಿಳಿಯೋಣ. ಸನಾತನ ಧರ್ಮದಲ್ಲಿ ಸಿಂಧೂರ ತುಂಬ ಶುದ್ಧ ಎಂದು ಹೇಳಲಾಗುತ್ತದೆ. ಮದುವೆಯ ನಂತರ ಪ್ರತಿ ಹಿಂದೂ ಮಹಿಳೆಯರು ಸಿಂಧೂರ ಹಚ್ಚುತ್ತಾರೆ. ಸಿಂಧೂರ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿವಾಹಿತ ಹಿಂದೂ ಸ್ತ್ರೀಯರು ಕೂದಲು ವಿಭಜಿಸುವ ಸಿಂಧೂರವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಶತಮಾನಗಳಿಂದಲೂ ಇದೇ ಸಂಪ್ರದಾಯ ನಡೆಸಲಾಗುತ್ತದೆ. ವಿವಾಹಿತ ಹಿಂದೂ ಮಹಿಳೆಯರಿಗೆ ಇದು ಅವರ ಗಂಡನ ದೀರ್ಘಾಯುಷ್ಯದ ಬಯಕೆಯನ್ನು ಪೂರೈಸುತ್ತದೆ. ಬ್ರಹ್ಮಚಾರಿಯಾಗಿರುವ ಹನುಮಂತನಿಗೂ ಸಿಂಧೂರ ಯಾಕೆ ಇಷ್ಟ? ಸಿಂಧೂರ ಮತ್ತು ಹನುಮಂತನ ನಡುವಿನ ಸಂಬಂಧವೇನು? ಏಕೆ ಹನುಮಂತನಿಗೆ ಸಿಂಧೂರ ಅಂದರೆ ಅಷ್ಟು ಇಷ್ಟ? ಬನ್ನಿ ತಿಳಿಯೋಣ. ಯುದ್ಧದ ನಂತರ ಹನುಮಂತನು ಅಯೋಧ್ಯೆಯಲ್ಲಿ ರಾಮ ಮತ್ತು ಸೀತೆಯೊಡನೆ ಇದ್ದನು. ಒಮ್ಮೆ ತಾಯಿ ಸೀತೆ ತನ್ನ ಹಣೆಗೆ ಸಿಂಧೂರವನ್ನು ಹಚ್ಚುತ್ತಿದ್ದಾಗ ಹನುಮಂತ ಅದನ್ನು ನೋಡಿದನು ಮತ್ತು ಹಾಗೆ ಮಾಡಲು ಕಾರಣವೇನು ಎಂದು ಕೇಳಿದನು. ಅವಳು ಸಿಂಧೂರವನ್ನು ಹಚ್ಚುವ ಮೂಲಕ ಅವಳು ತನ್ನ ಪತಿ ಭಗವಾನ್ ರಾಮನಿಗೆ ದೀರ್ಘಾಯುಷ್ಯವನ್ನು ಬರುವುದಾಗಿ ಹೇಳಿದಳು. ಹೆಂಡತಿಯರಿಗಾಗಿ. ಆದರೆ ಹನುಮಂತನು ಎಷ್ಟು ಮುಗ್ಧ ಎಂದರೆ ಹನುಮಂತ ತನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ. ರಾಮನು ಇನ್ನೂ ಹೆಚ್ಚು ಕಾಲ ಬದುಕಲಿ ಅಂತ. ಇಡೀ ದೇಹವಿಡೀ ಸಿಂಧೂರ ಹಚ್ಚಿಕೊಂಡು ಅವನು ರಾಮನ ಸಭೆಗೆ ಬರುತ್ತಾನೆ. ಭಗವಾನ್ ರಾಮನು ಆಶ್ಚರ್ಯಗೊಂಡು ಈ ವೇಷಕ್ಕೆ ಕಾರಣವೇನು ಎಂದು ಕೇಳುತ್ತಾನೆ. ಅದಕ್ಕೆ ಹನುಮಂತ ಹೇಳುತ್ತಾನೆ, ಸ್ವಾಮಿ, ಮಾತೆ ಸೀತೆ ಹಣೆಯ ಮೇಲೆ ಒಂದು ಸಣ್ಣ ಸಿಂಧೂರವು ನಿಮ್ಮ ಆಯುಷ್ಯವನ್ನು ಹೆಚ್ಚಿಸಿದರೆ ನಾನು ನನ್ನ ಇಡೀ ದೇಹವನ್ನು ಸಿಂಧೂರದಿಂದ ಲೇಪಿಸಿದ್ದೇನೆ. ಇದರಿಂದ ನೀವು ಶಾಶ್ವತವಾಗಿ ಬದುಕುತ್ತೀರಾ ಎಂದು ಹೇಳುತ್ತಾನೆ. ಇದು ಶ್ರೀರಾಮನ ಮೇಲಿನ ಅವರ ಶುದ್ಧ ಪ್ರೀತಿ ಮತ್ತು ಭಕ್ತಿಯನ್ನು ತೋರಿಸುತ್ತದೆ. ಈ ವಿವರಣೆಯನ್ನು ಕೇಳಿ ರಾಮನು ಭಾವುಕನಾದನು ಮತ್ತು ಸಂತೋಷಗೊಂಡನು. ಅವರು ಹನುಮಂತನ ಆಳವಾದ ಪ್ರೀತಿ ಭಕ್ತಿ ಅರ್ಥ ಮಾಡಿಕೊಂಡರು. ರಾಮ ತುಂಬ ಸಂತೋಷದಿಂದ ಹನುಮಂತನನ್ನು ಆಶೀರ್ವಾದಿಸಿದನು ಮತ್ತು ಅವನಿಗೆ ವರವನ್ನು ನೀಡಿದನು. ಹನುಮಂತನನ್ನು ಪ್ರತಿ ಮಂಗಳವಾರ ಸಿಂಧೂರದಿಂದ ಪೂಜಿಸುವವರು ರಾಮನ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯುತ್ತಾರೆ. ಅಂದಿನಿಂದ ಭಕ್ತರು ಇಬ್ಬರ ಆಶೀರ್ವಾದವನ್ನು ಪಡೆಯಲು ಹನುಮಂತನನ್ನು ಸಿಂಧೂರದಿಂದ ಪೂಜಿಸಲು ಪ್ರಾರಂಭಿಸಿದರು. ಮಂಗಳವಾರ ಹನುಮಂತನಿಗೆ ಬಹಳ ಶುಭವಾರ. ಹನುಮಂತ, ರಾಮ ಮತ್ತು ದೇವಿ ಸೀತಾ ಮಂಗಳವಾರನೇ ಹುಟ್ಟಿದ್ದು. ಋಷಿ ವಾಲ್ಮೀಕಿ, ತುಳಸಿದಾಸ್ ಅವರು ರಾಮಾಯಣವನ್ನು ಮಂಗಳವಾರ ದಿನನೇ ಬರೆಯೋಕೆ ಪ್ರಾರಂಭ ಮಾಡಿದರು. ಮಂಗಳವಾರ ದಿನ ಹನುಮಂತನನ್ನು ಸಿಂಧೂರದಿಂದ ಪೂಜೆ ಮಾಡಿ ಅಥವಾ ಸಿಂಧೂರ ಹನುಮಂತನ ದರ್ಶನ ಮಾಡಿ. ಇದಿಷ್ಟು ಹನುಮಂತನ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.